ಒದ್ದಿ ನೀನು ಒಳಿಯಂಗ್ ಫೋನ್ ಹಾಕಿ ಯಾವಾಗೂ ಬಂದು ಸಂದಕಿರ ಕಾರಾಗೆಲ್ಲ ಯೋಸಿ ಗೀಸಿ ಹಾಕೊಂಡು ಕರ್ಕೊಂಡು ಹೋಗೋನು ಯಾಕೆ ಫೋನು ಎತ್ತುತ್ತಿಲ್ವಾ? ಏ ಇಳಿದ ಮೇಲೆ ಫೋನ್ ಮಾಡಣಿ ಅಂತ ಸುಮ್ಕಾದೆ. ಆಗ್ಲೇ ಫೋನ್ ಮಾಡಿದೆ ಯಾಕೋ ಎತ್ತಲಿಲ್ಲ. ಇವಾಗ ಒಂದ್ಕಿತ ಫೋನ್ ಮಾಡ್ತೀನಿ ಇರು. ಹಿಂಗ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಅಳಿ ಅಂದ್ರೆ ಅಂದಿದ ತಕ್ಷಣ ಹಂಗೇನೆ ನೀ ಓಡೋಗ್ ಬಂದು ಕರ್ಕೊಂಡು ಹೋಯ್ತಾನೆ. ನನ್ನ ಒಳಿಯ ಇರು ಮಾಡ್ತೀನಿ. ಏಳು ಈ ಕಿತನೂ ಜಯಮ್ಮನ್ನು ಬಂದವಳೆ ಅಂತ ಯಾವಾಗೂ ನನ್ನ ಕಂಡ್ರೆ ತಮಾಷೆ ಮಾಡ್ತಿದ್ ನಮ್ಮ ಮನೆ ಒಳಿಯ. ಏಳು ಇವಾಗ ಜಯಮ್ಮನು ಬಂದವಳೆ ಬರ್ರಿ ಅಂತ. ಏ ರಿಂಗ್ ಆಯ್ತಾನೆ ಐತಿ ಯಾಕೋ ಎದುತ್ತಾನೆ ಇಲ್ಲ ಕಣವ ಫೋನ. ಆಯ್ತಾಯ್ತೆ ರಿಂಗ್ ಆಯ್ತಾಯ್ತೆ. ಈ ಫೋನ್ ಎಲ್ಲಿ ಇಕ್ಬಿಟ್ಟು ಮನೆ ಕತ್ತರೋದು ಏನ್ ಕತೆಯ ಕಣವ. ಆಗ್ಲೇ 9 ಗಂಟೆ ಆಯ್ತು ಬೆಳಿಗ್ಗೆ. ಇನ್ನೂ ಫೋನು ಎಲ್ಲಿ ಮನೆಗೆ ಬಿಟ್ಟು ಎತ್ತುತ್ತಿಲ್ಲ ಅನ್ನಿಸ್ತದೆ. ಇರು ನನ್ನ ಮಗಳಿಗನ ಫೋನ್ ಹಾಕ್ತೀನಿ. ಆ ಕೆಲಸ ಮಾಡು, ನಿನ್ನ ಮಗಳು ಫೋನ್ ಹಾಕು. ನಿನ್ನ ಮಗಳು ಇದು ಮಾಡ್ತಾಳೆ, ಹೇಳ್ತಾಳೆ ನಿನ್ನ ಮಗಳು ಫೋನ್ ಹಾಕು. ನನ್ನ ಮಗಳು ಪಕ್ಕದಾಗೆ ಇಟ್ಕೊಂಡಿರ್ತಾಳೆ ಫೋನ. ನಾವು ಯಾರಣ ಮಾಡ್ತೀವಿ ಅಂತನೋ ಇಲ್ಲ ಏನೋ. ಮೊನ್ನೆ ಮಾಡಿದ್ದು ನೆನ್ನೆ ಮಾಡಿದ್ರೆ ಎತ್ತಲಿಲ್ವ, ನಾನು ಸುಮ್ಕಾದೆ ಆತಾಗೆ. ಇವಳು ಯಾಕೋ ತೆಗಿಯಂಗೆ ಕಾಣೆ ಕಣವ. ಏನೆಲ್ಲ ಫೋನ್ ಇಕ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟವ್ರೆ ಅಂತ. ಲೇ ಜಯಮ್ಮ, ಯಾಕೊನೆ ಫೋನುಗಳೇ ತೆಗಿತಿಲ್ಲ ಯಾರನ್ನೂ. ಇನ್ನು ಬೀಗರಿಗೆಲ್ಲ ಮಾಡಿದ್ರೆ ಸಂದಾಕಿರ್ತದ. ನೋಡಪ್ಪ ಇವ್ರು ಬಂದಾಗೆಲ್ಲನೂ ಗಾಡಿ ಕಳಿಸ್ಬೇಕು, ಇವ್ರು ಬಂದಾಗೆಲ್ಲನೂ ಏನಾರ ಕಳಿಸ್ಬೇಕು, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೋತಾರೆ ಅಂತ ಅನ್ನಿಸ್ತದೆ. ಇವ ಅಮ್ಮವ್ರು ಬಂದಾಗೆಲ್ಲ ಹಿಂಗೆ ಮಾಡಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕಬೇಕು. ಬಿಡು ಅತ್ತಾಗೆ ಬಾ. ನಾವೇನೇನು ಆಟ ಪಾಠ ಮಾಡ್ಕೊಂಡು ಅಡ್ರೆಸ್ ಗೊತ್ತೈತಲ್ಲ, ಹೋಗನಿ ಬಾ. ಈ ಒಂದು ಹಿಂಗೆ ಮಾಡ್ತಿರಲ್ವಿ ಅವಳಿ ಅಂದ್ರು. ಯಾವಾಗೂ ಪಟ 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 ಅಂತ ಹೇಳ್ಬಿಟ್ಟು ಬಂದ್ಬಿಡೋರೆ. ಏನಾಯ್ತೋ ಏನ್ ಕತ್ಯೋ ಮನಿಕೊಂಬಿಟ್ಟಿರ್ತಾರ. ಅಯ್ಯೋ ಬಿಡು ಪ್ಯಾಟೆ ಮಂದಿ ಅಷ್ಟೇ ಕಣ್ಪದಿ. 9 ಗಂಟೆ ಆದ್ರೂ ಎದ್ದೊಳಕಿಲ್ಲ, 10 ಗಂಟೆ ಆದ್ರೂ ಎದ್ದೊಳಕಿಲ್ಲ. ನಮ್ಮಂಗೆ 6ವರೆಗೆ ಎದ್ದು ಕುಂತ್ಕೊಳ್ಳೋರು ಯಾರು ಇರಕ್ಕಿಲ್ಲ ಪ್ಯಾಟೆನಾಗೆ. ನೀನು ಎನ್ನೇನು ಫೋನ್ ಹಾಕಿ ಹೇಳ್ಬೇಕಿತ್ತು. ನಾನು ಅನ್ಕೊಂಡಿದ್ದೆ ನೆನೆ ಸಂಜೆ ಹಂಗೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರಣಿ ಅಂತ ಅನ್ಕೊಂಡಿದ್ದು. ಸರಿ ಬಾ ಸರ್ಸರ್ನ ರೈಲ್ವೆ ಸ್ಟೇಷನ್ ಆಚೆ ಕಡೆ ಆಟೋಗಳಿತ್ತ ಹೋಗನ್ ಬಾ. ಬಾಬಾ ಅಲ್ಲಮ್ಮ, ಎಲ್ಲ ನಂಬುದ್ರೂ ಅಣ್ಣ ಮಾತ್ರ ನಂಬಲಿಲ್ಲ ನೋಡು. ನಿಧಿ ಬಗ್ಗೆ ಎಷ್ಟು ಹೇಳಿದ್ರು. ಹೋದ್ರೆ ಹೋಗ್ಲಿ ಬಾಮ, ಮುಗಿಸ್ಕೊಂಡು ಮನೆ ಬಿಟ್ಟೆ ಹೋಗ್ಲಿ, ನಾವೇ ಚೆನ್ನಾಗಿರೋಣ ಅನ್ಕೊಂಡಿದ್ದು ನಮ್ದೆಲ್ಲ ವರ್ಕ್ ಆಯ್ತಲ್ಲ, ಬೇಡ ಸಾಕು. ಇನ್ನು ಅವನು ಸ್ವಾಭಿಮಾನ ನನ್ನ ಹೆಂಡ್ತೀನಿ ಹಿಂಗಂದ್ರು ಹಂಗಂದ್ರು ಅಂತ ಹೇಳಿ ಕೊನೆಗೂ ಹೆಂಗೋ ಬಿಡು, ಎಲ್ಲೋ ಬಿದ್ದವ್ರಲ್ಲ ಸಾಕು. ಸದ್ಯ ಈ ತಂಟೆಗೆ ಬರಲ್ವಲ್ಲ. ಅಲ್ಲ ಇನ್ನು ಎಂತೋಳು ಇರ್ಬೇಡಮ್ಮ ನಿಧಿ, ನನ್ನ ಗಂಡನ್ನೇ ಬುಟ್ಟಿಗೆ ಹಾಕೊಳಕ್ಕೆ ನೋಡ್ತಾಳೆ ಅಲ್ವಾ. ಅವಳಿಗೇನು ಗೊತ್ತಾ, ಆಸ್ತಿ ಫುಲ್ ಅವಳೇ ಹೊಡಿಬೇಕು ಅಂತ. ಇಲ್ಲಾಂದರೆ ಮೊದಲನೇ ಗಂಡನ ಬಿಟ್ಬಿಟ್ಟು ಇವನು ನಿನಗೆ ಮದುವೆ ಮಾಡ್ಕೊಂತಿದ್ಲು ನಮ್ಮ ಅಣ್ಣನ ಹೇಳು. ಹೋದ್ರೆ ಹೋಗ್ಲಿ ಬಿಡು ಯಪ್ಪ. ಈಗಂತೂ ಮನೆ ಒಂದು ವಾರದಿಂದ ನೆಮ್ಮದಿಯಾಗೈತೆ. ನನಗೂ ಹಂಗೆ ಅನ್ನಿಸ್ತೈತೆ. ಆಗಿದ್ದೆಲ್ಲ ಒಳ್ಳೇದೇನೆ. ಪಾಪ ಅಳಿಯಂದ್ರು ಎಷ್ಟು ಒಳ್ಳೆಯವರು ಅಳಿಯಂದ್ರು. ಅಂಥ ಅಳಿಯಂದ್ರ ಮೇಲೆ ನೋಡ್ದ ಹೆಂಗೆ ಹೇಳ್ತಾಳೆ. ಯಪ್ಪ 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 ಬಿಡು ಬಿಡು, ಹೋದ್ರೆ ಹೋಗ್ಲಿ. ಈಗ ಅದೆಲ್ಲ ಯಾಕೆ, ನಾವು ಚೆನ್ನಾಗಿದ್ದೀವಲ್ಲ, ನಾವು ನೆಮ್ಮದಿಯಾಗಿದ್ದೀವಲ್ಲ, ಅಷ್ಟೇನೇ ಸಾಕು. ನೋಡು ಇನ್ನೊಂದ್ಸಲ ಜಾಸ್ತಿ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನಾಯ್ತು ನಿನ್ನ ಕೆಲಸ ಆಯಿತು. ನಿನ್ನ ಗಂಡನ ಜೊತೆ ಅದೆಲ್ಲೋ ಟ್ರಿಪ್ ಹೋಗಬೇಕು ಅಲ್ಲಿ ಇಲ್ಲಿ ಅಂತಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟು ಬಾ. ಶಾಪಿಂಗ್ ಹೋಗ್ತೀನಿ ಅಂದರೆ ಶಾಪಿಂಗ್ ಹೋಗ್ಬಿಟ್ಟು ಬಾ. ಅಳಿಯಂದ್ರಿಗೆ ತುಂಬ ಬೇಜಾರಾಗೈತೆ ಅಂತ ಅನ್ನಿಸ್ತತೆ. ನೀನೇ ಹೋಗಿ ಅಳಿಯಂದ್ರನ್ನ ಸಮಾಧಾನ ಮಾಡಬೇಕು. ನೀವೇನು ತಲೆ ಕೆಡಿಸ್ಕೊಬೇಡಿ, ನಾವು ಯಾರೂ ಅವಳು ಹೇಳಿದ ಮಾತೇ ನಂಬ್ತೀವ ಹಾಗೆ ಹಿಂಗೆ ಅಂತೇಳಿ ನೀನೇ ಸಮಾಧಾನ ಮಾಡಬೇಕು ಅವರಿಗೆ. ಇಲ್ಲ ಅಂದರೆ ಅದೇ ಕೊರಗ್ನಾಗೇನೆ ಏನೋ ಒಂದು ಗತಿ ಮಾಡ್ಕೋತಾರೆ ಅವರು. ನೀನು ಯಾವಾಗ ಅವ್ರ ಜೊತೆನೇ ಇದ್ದು ಸಪೋರ್ಟ್ ಮಾಡಬೇಕು ನೀನು. ಅವಳು ನೋಡು ನಿನ್ನ ಗಂಡನೇ 420 ಅನ್ನೋ ಥರ ಎಲ್ರಿಗೂ ಹೇಳ್ಬಿಟ್ಲು. ಸದ್ಯ ನಿಮ್ಮ ಅಪ್ಪನೂ ನಾವು ಹೇಳಿದ ಮಾತು ನಂಬಿದ್ದಕ್ಕೆ ಸರೋಯ್ತು. ಅಪ್ಪ ಏನಾದರೂ ನಂಬಲಿಲ್ಲ ಅಂತಂದರೆ ಅಷ್ಟೇ, ನಮ್ಮನ್ನೇನೆ ಕೆಟ್ಟೋರಾಗಿ ಮಾಡಿಬಿಟ್ಟಿರೋರು. ಹಬ್ಬ ಬಿಡಮ್ಮ, ಈಗ ಸಮಸ್ಯೆ ಎಲ್ಲ ಮುಗೀತಲ್ಲ. ಈಗ ಯಾಕೆ ತಲೆ ಕೆಡ್ಸ್ಕೊಂತೀಯ, ಎಲ್ಲೋ ಹಾಳಾಗಿ ಹೋಗವ್ರೆ. ಅವ್ರು ಬರೋ ಅಷ್ಟೊತ್ತಿಗೆ ನಮ್ಗೇನು ಬೇಕೋ ಅದೆಲ್ಲ ಅಪ್ಪನ ಹತ್ರ ಸೆಟ್ಲ್ ಮಾಡಿಸ್ಕೊಂಡು ಬಿಡೋಣ. ಸದ್ಯ ತೊಲಗುದ್ರಲ್ಲ ಪೀಡಿಗಳು, ಅವ್ರನ್ನ ಕಟ್ಕೊಂಡು ನಮ್ಗೇನಾಗಬೇಕು. ಒಂದು ವಾರದಿಂದ ನಿನ್ಗೇನಾದರೂ ಫೋನ್ ಏನಾದರೂ ಮಾಡಿದ್ರಾ? ನನಗೆ ಯಾಕೆ ಫೋನ್ ಮಾಡ್ತಾರೆ? ನನಗೆ ಯಾವ ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ದುಡ್ಡೊಂದಿಷ್ಟು ಇರಲ್ಲ ಅನ್ಕೊಂತೀನಿ. ಎಲ್ಲ ಹೋಗಿ ಬಿದ್ದಿರ್ತಾರೆ ಬಾ. ಯಾವುದಾದ್ರೂ ರೂಮ್ ಗಿಮ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಿದ್ದಿರ್ತಾರೆ. ಬಿದ್ದಿರಲಿ. ಅಪ್ಪನ ಆಸ್ತಿ ಇಲ್ವಲ್ಲ, ಇವಾಗ ಗೊತ್ತಾಗ್ತೈತೆ ಅವನಿಗೂ. ನಿಧಿ ಮಗಳೇ, ನಿಧಿ ಇದೇನಮ್ಮ? ನಿಧಿಯವ್ರ ಅಮ್ಮ ಬಂದ್ಲು ಅನ್ನಿಸ್ತೈತೆ. ಅವ್ರಿಗೆಲ್ಲ ವಿಷಯ ಗೊತ್ತಾಗಿರ್ಬೇಕು ಅಂತ ಅನ್ನಿಸ್ತೈತೆ. ಇವ್ರೇನು ಕಿಲ್ಲಿಗೆ ಬಂದ್ರು? ನ್ಯಾಯ ತೀರ್ಮಾನ ಮಾಡಕ್ಕೇನಾದ್ರು ಬಂದ್ರಾ? ಬಿಗ್ರೆ ಸಂದಾಕಿದ್ದೀರಾ? ಅಯ್ಯೋ ನೀವಂತೂ ಊರ್ ಕಡೆಗೆ ಬರಲಿಲ್ಲ, ನಾವನ ಬಂದು ಹೋಗನಿ ಅಂತ ಹೇಳ್ಬಿಟ್ಟು ಹಂಗೆ ನೀ ಬಂದ್ವಿ. ಅದೇನು ಫೋನ್ ಮಾಡಿದ್ರೆ ನನ್ನ ಮಗಳು ತೆಗಿಯಕ್ಕಿಲ್ಲ, ಫೋನು ಅಳಿಯನ್ನು ತೆಗಿಯಕ್ಕಿಲ್ಲ. ಎಲ್ಲೋದ್ಲು ನನ್ನ ಮಗಳು? ಕರೀರಿ, ನಾವೇನಾದ್ರು ತಿಂದಾಕ್ಬಿಡ್ತೀವ? ಫೋನ್ ಎದ್ಬಿಟ್ರೆ 9 ಗಂಟೆ ಆದರೂ ಮಲ್ಕೊಳ್ಳೋದೇನೆ. ನೀವೆಲ್ಲರೂ ನೋಡು ಎಲ್ಲ ಇನ್ನ ಈಗ ಎದ್ದಿದ್ದೀರಾ ಅಂತ ಅನ್ನಿಸ್ತದೆ. ನಮ್ಮ ಕಡೆ ಎಲ್ಲ ಕ್ಯಾಮೆಯ ಮುಗ್ದೋಗಿರ್ತದೆ ಇಷ್ಟೊತ್ತಿಗಾಗಲೇ ನೀನಿಯ. ನಿಧಿ ಹುಡಿಕೊಂಡು ಬಂದ್ರಾ? ಯಾಕೆ ನನ್ನ ಮಗಳು ಹುಡಿಕೊಂಡಿದ್ದಂಗೆ ಇನ್ನು ಯಾರಂತಾನೆ ಹುಡಿಕೊಂಡು ಬರೋಕ್ಕಾಯ್ತದೆ? ನನ್ನ ಮಗಳನ್ನೇ ಹುಡಿಕೊಂಡ್ಬಿಟ್ಟು ಬಂದಿದ್ದು.
ಹಂಗಾದ್ರೆ ನಿನ್ ಮಗಳು ಏನ್ ವಿಷಯನೂ ಹೇಳಿಲ್ಲ ಅಂತ ಅನ್ನಿಸ್ತತೆ ನಿಮ್ಗೆ? ಏನ್ ವಿಷಯನು ಅಂದ್ರೆ ನನ್ನ ಮಗಳೇನಾದ್ರೂ ಪ್ರೆಗ್ನೆಂಟಾ? ಅಯ್ಯೋಯ್ಯೋ, ಸಿಹಿ ಸುದ್ದಿ ಏನಾದ್ರೂ ಕೊಡ್ತಾವಳ? ನನಗೆ ಗೊತ್ತಿತ್ತು ನನ್ನ ಮಗಳು ಇವತ್ತಲ್ಲ ನಾಳೆ ಆದಷ್ಟು ಬೇಗನೆ ಸಿಹಿ ಸುದ್ದಿ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಆದ್ರೆ ಇಷ್ಟು ಬೇಗ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗಂತೂ ಖುಷಿ ಆಯ್ತೈತೆ. ಆಸ್ಪತ್ರೆಗೆ ಹೋಗೋರಾ ಅಳಿ ಅಂದ್ರೂ ಮಗಳು ಇಬ್ರುನುವೆ? ಬಿಡು, ಅದಕ್ಕೆ ಫೋನ್ಗಳು ಎತ್ತಿಲ್ಲ. ಇಲ್ಲ ಅಂದ್ರೆ ಎಸದಿದ್ದಂಗೆ ಇರ್ತಾಳ ನನ್ನ ಮಗಳು, ಫೋನ್ ಎತ್ತುತ್ತಾಳೆ. ನೋಡಿ, ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿ. ಯಾವ ಪ್ರೆಗ್ನೆಂಟು ಇಲ್ಲ, ಏನೂ ಇಲ್ಲ. ನಿಮ್ಮ ಮಗಳಿಗೆ ಅದು ಎಂಥ ಕಂತ್ರಿ ಬುದ್ಧಿ ಕಲಿಸಿದಿರಾ, ಎಂಥ ಅಸಹ್ಯದ ಬುದ್ಧಿ ಕಲಿಸಿದಿರಾ. ನನ್ನ ಅಳಿಯಂತ್ರ ಮೇಲೇನೆ ನಿನಗೆ ಹಿಡ್ಕೊಳಕ್ ಬರ್ತಾನೆ, ಹಂಗೆ ಮಾಡಕ್ಕೆ ಬರ್ತಾನೆ, ಹಿಂಗೆ ಮಾಡಕ್ಕೆ ಬರ್ತಾನೆ ಅಂತ ನನ್ನ ಅಳಿಯನ ಮೇಲೇನೆ ಕೆಟ್ಟ ಅಪವಾದ ಒರೆಸ್ಬಿಟ್ಲು. ಅವಳೇ ಮೇಲ್ ಬಿದ್ದು ಬುಟ್ಟಿಗೆ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋದ್ಲು. ಅವ್ನು ಬೀಳ್ಲಿಲ್ವಲ್ಲ, ಅದಕ್ಕೆ ಅವನ ಮೇಲೆಲ್ಲ ಅಪಪ್ರಚಾರ. ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರೋದಾ? ಇನ್ಯಾರ ಬಗ್ಗೆ ಮಾತಾಡೋಕ್ಕಾಗುತ್ತೆ? ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಕಲ್ತಾವಳೆ ಹುಡುಗರ್ನ ಬುಟ್ಟಿಗೆ ಹಾಕೊಳ್ಳೋದು ಹೆಂಗೆ ಅಂತ. ಏನೋ ನನ್ನ ಅಳಿಯ ಬಗ್ಲಿಲ್ವಲ್ಲ, ಅದಕ್ಕೆ ನನ್ನ ಅಳಿಯನ ಮೇಲೇನೆ ಕೆಟ್ಟ ಅಪವಾದ ಹೊರಿಸ್ಬಿಟ್ರು ಅಲ್ವಾ ಎಲ್ಲ ಸೇರ್ಕೊಂಡು. ಏಯ್ ನೋಡು, ನಿಮ್ಮ ಈ ನಾಟಕಗಳಿಗೆಲ್ಲ ಬಗ್ಗ ಅಂತನಲ್ಲ ನನ್ನ ಅಳಿಯ ಅಂತಂದ್ರೆ ಏನು ಅನ್ಕೊಂಡಿದ್ಯಾ? ಹೆಂಗೋ ನನ್ನ ಮಗ ಬಂದಿದ್ದ, ಆಕಾಶ್ ಹೆಂಗೋನೋ ಇದ್ದ, ಅಲ್ಲಿ ಚೆನ್ನಾಗಿ ಬುಟ್ಟಿಗೆ ಹಾಕೊಬಿಟ್ಟು ಗಂಡನ ಡೈವರ್ಸ್ ಕೊಟ್ಬಿಟ್ಟು ನನ್ನ ಮಗುನ ಚೆನ್ನಾಗಿ ಮದುವೆ ಮಾಡ್ಕೊಬಿಟ್ಟು ಕೋಟಿ ದುಡ್ಡು ಸಂಪಾದನೆ ಮಾಡೋಣ ಅಂತ ನೋಡಿ ಬಂದ್ಲು ಇಲ್ಲಿ. ಆಮೇಲೆ ನನ್ನ ಮಗಳಿರೋದು ಗೊತ್ತಾಗಿ ಆಸ್ತಿ ಎಲ್ಲ ಒಬ್ರಿಗೆ ಬರಬೇಕಲ್ಲ, ಅದಕ್ಕೆ ನನ್ನ ಮಗಳ ಜೊತೆ ಕಿತ್ತಾಡಕ್ಕೆ ಶುರು ಮಾಡ್ಕೊಂಡ್ಲು. ನನ್ನ ಮಗಳು ಏನು ಮಾಡಿದ್ರು ಇಲ್ಲಿಂದ ಹೋಗ್ಲಿಲ್ಲ. ಅದಕ್ಕೆ ಒಂದೇ ಸಲ ನನ್ನ ಅಳಿಯನ ಕ್ಯಾಚ್ ಹಾಕಬೇಕು ಅಂತ ಓದ್ಲು. ನನ್ನ ಅಳಿಯನೂ ಪಾಪ ಅವ್ನು ತುಂಬ ಒಳ್ಳೆನಲ್ವಾ, ಹೇಳಿದಕ್ಕೆಲ್ಲ ಬಗ್ಲಿಲ್ಲ. ಅದಕ್ಕೆ ಕೊನೆಗೆ ನನ್ನ ಅಳಿಯನೇ ಹಿಡ್ಕೊಳಕ್ ಹೋದ, ಮುತ್ತು ಕೊಡಕ್ಕೆ ಹೋದ, ತಪ್ಕೊಳಕ್ ಹೋದ ಅಂತ ನಾಟಕ ಶುರು ಮಾಡಿದ್ಲು. ನಮಗೆಲ್ಲ ಗೊತ್ತಿಲ್ದಿರೋದೇನೈತೆ. ಅದಕ್ಕೆ ಎಲ್ಲಿ ಹಾಳಾಗಿ ಉಗಿಸ್ಕೊಂಡು ಹೋದ್ರು. ಮನೆಗಂತೂ ಇಲ್ಲ. ಮನೆಗಿಲ್ಲ ಅಂದ್ರೆ ಏನರ್ಥ? ಏನು ಹೇಳ್ತಾ ಇದ್ದೀರಾ? ಬಾಯಿಗೇನಾದ್ರೂ ಇಟ್ಕೊಂಡಿದ್ದೀರಾ ನೀವು? ನನ್ನ ಮಗಳು ಅಂತ ಕೆಲಸ ಮಾಡ್ತಾಳ, ಇನ್ನೊಬ್ರನ್ನ ಬುಟ್ಟಿಗೆ ಹಾಕಳ ಅಂತ ಕೆಲಸ ಮಾಡ್ತಾಳ? ಸಾಧ್ಯನೇ ಇಲ್ಲ. ನನ್ನ ಮಗಳೇನು ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ನನ್ನ ಮಗಳ ಬಗ್ಗೆ ನೋಡಿ, ಇಲ್ದಿರೋದೆಲ್ಲ ಸಲ್ದಿರೋದೆಲ್ಲ ನೀವು ಮಾತಾಡಕ್ಕೆ ಬರಬೇಡಿ. ನನ್ನ ಮಗಳು ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳಿ. ಹಳಿ ಅಂದ್ರೆ ಎಲ್ಲಿ? ಹಳಿ ಅಂದ್ರೆ ಇದನ್ನೆಲ್ಲ ನಂಬಿಟ್ಟು ಅವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರಾ? ಮದುವೆ ಮಾಡ್ಕೊಳ್ಬೇಕಾರೆ ಹಂಗೆ ಹಿಂಗೆ ಅಂತ ಮದುವೆ ಮಾಡ್ಕೊಬಿಟ್ಟು ಈಗ ನೋಡಿದ್ರೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರಾ? ನಮ್ಮ ಅಣ್ಣಂಗೆ ಅಂತ ಒಳ್ಳೆ ತಲೆ ಎಲ್ಲ ಐತೆ ಬಿಡು. ನಮ್ಮ ಅಣ್ಣಂಗೆ ಎಷ್ಟು ಹೇಳಿದ್ರು ತಲೆಗೆ ಬುದ್ಧಿನೇ ಇಲ್ಲ. ಅವಳು ಸರಿಯಿಲ್ಲ ಅಂತಂದ್ರೂ ನಿಧಿ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತೇಳಿ ತೋಕೆಯಿಂದ ಬಾಲ ಅನ್ನಂಗೆ ಅಳ್ಳಾಡ್ಸ್ಕೊಂಡು ಅವಳಿಂದನೇ ಮನೆ ಬಿಟ್ಬಿಟ್ಟು ಹೋದ. ನೋಡಿ, ಇಲ್ತು ಸುಮ್ಮನೆ ಬಂದ್ಬಿಟ್ಟು ನ್ಯೂ ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಡಿ, ಓಕೆ? ನಮ್ಮ ಮನೇಲಿ ನಿಮ್ಮ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ. ನಿಮ್ಮ ಮಗಳು ಹಾಗೇನೆ ಅಳಿಯ ಮನೆ ಬಿಟ್ಟು ಒಂದು ವಾರ ಆಯಿತು ಅಷ್ಟೇ, ನಮಗೆ ಗೊತ್ತಿರೋದು. ನೀವೇನು ಮನುಷ್ಯ ರಾಕ್ಷಸ್ರ? ನನ್ನ ಮಗಳು ನಿನ್ನೆ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದೀರಾ ಅಂತಂದ್ರೆ ಎಲ್ಲಿ ನಿನ್ನ ಗಂಡ ಎಲ್ಲಿ? ನನ್ನ ಮಗಳ ಮೇಲೆ ಅಷ್ಟು ನಂಬಿಕೆ ಐತೆ, ಇಷ್ಟು ನಂಬಿಕೆ ಐತೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ನಲ್ಲ. ಕರಿ, ಅವ್ರ ಹತ್ರ ಮಾತಾಡ್ತೀನಿ, ಕರಿ. ಅವ್ರ ಹತ್ರನೇ ಎಲ್ಲ ವಿಷಯನೂ ಮಾತಾಡಬೇಕು. ಹೋಗಿ ಧಾರಾಳವಾಗಿ ಮಾತಾಡ್ಬೇಡ ಅಂತ ಯಾರು ಹೇಳಿದ್ರು? ಧಾರಾಳವಾಗಿ ಹೋಗಿ ಮಾತಾಡ್ಬೋದು. ಲೇ, ನನ್ನ ಮಗಳೆಲ್ಲ ಅವಳೆ ಅಂತ ಹೇಳಿ ಫಸ್ಟು. ನಿನ್ನ ಕಿತ್ತೋಗಿರೋ ಅದನ್ನೆಲ್ಲ ಸರ್ ಮಾಡೋದು ನನಗೆ ಗೊತ್ತು. ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳು ಇವಾಗ ಎಲ್ಲವಳೆ? ನಮಗೆ ನಿಂತ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟೇನು ಹೋಗ್ಲಿಲ್ಲ. ಎಲ್ಲೋದ್ರ ಯಾರಿಗೆ ಗೊತ್ತು? ಅದಕ್ಕೆ ಹೇಳೋದು, ಶ್ರೀಮಂತರನ್ನ ಯಾವತ್ತು ನಂಬಾರ್ದು ಅಂತ ಹೇಳ್ಬಿಟ್ಟು. ನೋಡ್ದ ನಿಧಿ ಮೇಲೆ ನೀ ಕೆಟ್ಟ ಆಪಾದನೆ ಒರ್ಸೋರಲ್ಲ, ಇನ್ನು ಎಂತ ಬಿಟ್ಟು ಬಿಡೈತದ ಹೇಳು. ಬಾ, ಬೀಗ್ರು ನನ್ಕಿತ ಕೇಳನ್ ಬಾ. ಇವ್ರ ಗಂಡು ನನ್ಕಿತ ಕೇಳಿ ಎಲ್ಲವ್ರೆ ಮಗ ಅಂತ ಗೊತ್ತಿರ್ತದ ಅವ್ರಿಗೆ ಅನ್ನಿಸ್ತದೆ. ಆಫೀಸ್ ಗಿಪೀಸ್ ಹತ್ರ ಹೋಗಿ ಕೇಳ್ಕೊಂಡು ಆಮೇಕಿಂದ ನಿನ್ನ ಮಗಳು ನೋಡಕ್ ಹೋಗನ್ ಬಾ. ನನ್ನ ಮಗಳಿಗೆ ಏನಾರ ಹೆಚ್ಚಿ ಕಮ್ಮಿ ಆಗಿರ್ಬೇಕು, ಅವಾಗ ಮಾಡ್ತೀನಿ. ಜೇಮ, ನಡಿಯ ಹೋಗೋಣ. ಹೋಗಿ ವಿಚಾರಿಸಿ, ಹೊಳಿಯಂದ್ರು ಆಫೀಸ್ಗೆ ಹೋಗಿರ್ತಾರೆ ಅಂತ ಅನ್ನಿಸ್ತದೆ. ಆಫೀಸ್ದಾಗೆ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು, ಮನೆ ಬಿಟ್ಟು ಹೋಗಿರ್ತಾರೆ, ಆಫೀಸ್ ಬಿಟ್ಟೇನು ಹೋಗಿರಕ್ಕಿಲ್ವಲ್ಲ, ವಿಚಾರಿಸ್ಬಿಟ್ಟು ನನ್ನ ಮಗಳನ್ನ ನೋಡ್ಕೊಂಡೆ ಏನಿಯ ಹೋಗ್ಬೇಕು. ನಡಿ. ಬಾ ಹೋಗೋಣ. ಏನನ ಆಗಿರ್ಬೇಕು, ಅವಾಗ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಬಂದ್ಬಿಡ್ತಾರೆ ಒಂದೇ ಸಲ ದೊಡ್ಡ ಸಾವುಕಾರ ಹುಡುಗನ ಕ್ಯಾಚ್ ಹಾಕೊಳ್ಳೋದು, ಆಮೇಲೆ ಎಲ್ಲ ಸಾವುಕಾರ ತನ ಎಲ್ಲ ಬಿಲ್ಡಪ್ ಕೊಟ್ಕೊಳಕ್ ಬೇಕಲ್ಲ, ಹಳಿ ಅಂತ ಬರೋದು. ಇದೇ ಕತೆ ಆಯ್ತು. ಲೇಯ್ ಜೇಮ, ಇವಾಗ ನಮಗೆ ಮಾತು ಮುಖ್ಯ ಅಲ್ಲ, ನನ್ನ ಮಗಳು ಮುಖ್ಯ. ನಡಿ ಸರ್ನ. ಹೋದ್ರು ಸದ್ಯ ನನ್ನ ಗಂಡಂಗೆ ಫಸ್ಟೇ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ.